ರೀಸೆಂಟ್ ರಿಲೀಸ್ ಆದಂಥ 2 ದೊಡ್ಡ ಸಿನಿಮಾಗಳನ್ನ ನೀವೇನಾದ್ರು ನೋಡೋ ಪ್ರಯತ್ನ ಮಾಡಿದ್ರೆ ಸರ್? ಯಾಕಂದ್ರೆ ನೀವು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀರಾ, ಸಿನಿಮಾ ರೆಡಿ ಮಾಡ್ತಾ ಇರ್ತೀರಾ. ಯು ಐ ನೋಡಿದೆ ಸರ್. ನಾನು ನನ್ನ ವೈಫು ಎಲ್ಲ ಹೋಗಿ ನೋಡಿದ್ವಿ. ಮ್ಯಾಕ್ಸ್ ಸಿನಿಮಾ ಇನ್ನೂ ನೋಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸಗಳು ಮತ್ತು ಪ್ರಮೋಷನ್ಸ್ ಎಲ್ಲ ಶುರು ಆಗಿರೋದ್ರಿಂದ ಖಂಡಿತ ಅದನ್ನು ನೋಡ್ತೀನಿ ಸರ್. ಆ್ಯಂಡ್ ಯು ಐ ತುಂಬ ಖುಷಿ ಆಯಿತು, ಯಾಕಂದರೆ ಬೀಯಿಂಗ್ ಎ ಡೈರೆಕ್ಟ್ರು, ನಾವೆಲ್ಲ ಡೈರೆಕ್ಟ್ರುಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪುಟ್ಟಣ್ಣ ಕಣಗಾಲ್ ಆ ಥರ ಲಿಸ್ಟಲ್ಲಿ ಉಪ್ಪಿಸರು ಸೇರ್ತಾರೆ. ಸೊ ಅವ್ರನ್ನೆಲ್ಲ ಫಾಲೋ ಮಾಡಿಕೊಂಡು ಅವ್ರ ವರ್ಕ್ಗಳನ್ನ ನೋಡಿಕೊಂಡು ನಾವು ಡೈರೆಕ್ಟ್ರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದು ಖುಷಿ ಆಯಿತು, ತುಂಬ ಖುಷಿ ಆಯ್ತು ನಂಗೆ ಅವ್ರ ಸಿನಿಮಾ ನೋಡಿ. ಅಂದರೆ ತುಂಬ ಎಲ್ಲ ಸಿನಿಮಾಗಳು ಅವರು ಸುತ್ತಿ ಬಳಸಿ ಹೇಳೋರು, ಇದ್ರಲ್ಲಿ ಸ್ಟ್ರೇಟಾಗಿ ಹೇಳಿದ್ದಾರೆ ಎಲ್ಲನೂ ಏನು ಹೇಳಬೇಕು ಅಂದರೆ ತುಂಬ ಖುಷಿ ಆಯ್ತದೆ. ಅಫ್ಕೋರ್ಸ್ ನೀವು ಒಳ್ಳೆ ಮಾತನ್ನ ಹೇಳಿದ್ರಿ. ರೀಸೆಂಟಾಗಿ ರಿಷಬ್ ಶೆಟ್ಟರು ರಾಣಾ ದಗ್ಗುಬಾಟಿ ಶೋ ಅಲ್ಲೂ ಒಂದು ಮಾತು ಹೇಳ್ತಾ ಇದ್ರು. ಅವರೊಂಥರ ನಮಗೆ ದ್ರೋಣಾಚಾರ್ಯ ಇದ್ದಂಗೆ, ನಾನು ಏಕಲವ್ಯ ಇದ್ದಂಗೆ, ದೂರದಿಂದ ನೋಡಿ ಕಲ್ತಿದ್ದೀನಿ ಅವರಿಂದ ತುಂಬ ವಿಚಾರಗಳು ಅಂತ. ಹೌದೌದು, ಯಾಕಂದರೆ ದರ್ಶನ್ ಜೊತೆಲಿ ಅವರು ಅನಾಥರು ಸಿನಿಮಾ ಮಾಡಿದಾಗ ಅದರದ್ದು ಪ್ರೊಜೆಕ್ಷನ್ ಇತ್ತು ರೇಣುಕಾಂಬಲ್ಲಿ. ಸೊ ಆ ಟೈಮಲ್ಲಿ ನಂದು ಜೊತೆಲಿ ರಿಲೀಸ್ ಆಗಿತ್ತು. ಸೊ ಆಗ ಉಪ್ಪಿ ಸರ್ ಬಂದಿದ್ದರು. ಅಂದರೆ ನನ್ನ ಮುಖಪರಿಚಯ ಜಾಸ್ತಿ ಇರಲಿಲ್ಲ ಅವ್ರಿಗೆ. ದರ್ಶನ್ ಇಂಟ್ರೊಡ್ಯೂಸ್ ಸರ್ ದಿನ ಗೊತ್ತ್ರಿ ರೀ ನಮ್ಮ ಜೊತೆಲಿ ಡೈರೆಕ್ಟ್ರು ಅಂದರು. ಖುಷಿ ಆಗೋದು ನನಗೆ, ನಾನು ಅವ್ರನ್ನ ಮೀಟೇ ಮಾಡಿರಲಿಲ್ಲ, ಬಟ್ ಅವರು ನಂದು ವರ್ಕ್ನ ನೋಡಿದಾರಲ್ಲ ಅಂತ. ಆಗ ಅವ್ರು ಅದೇ ಹೇಳಿದ್ದು, ದರ್ಶನ್ ನೀವು ಇರಿ, ನಾವು ಡೈರೆಕ್ಟ್ರುಗಳು ಒಂದು ನಿಮಿಷ ಮಾತಾಡ್ಕೊಬರ್ತೀವಿ, ಬಂದಿದ್ದೀನಿ ಒಂದು ದಮ್ ಹೊಡೆಯೋಣ ಅಂತ ಸೈಡಿಗೆ ಕರ್ಕೊಂಡೋಗಿ. ಸೊ ಇಬ್ಬರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಹೆಂಗೆ ಆಲೋಚನೆ ಮಾಡಿದ್ರಿ ನೀವು? ನನಗೆ ಏನು ಉಪ್ಪಿ ಸರ್ ಹಿಂಗೆ ಕೇಳ್ತಾವ್ರಲ್ಲ, ಅವ್ರ ಕೆಲಸ ನೋಡಿ ನಾವು ಕಲ್ತಿದ್ದು, ಇದು ಸ್ಕ್ರೀನ್ ಪ್ಲೇ ಹೆಂಗೆ ಐಡಿಯಾ ಬಂತು ನಿಮ್ಗೆ ಅಂತಲ್ಲ. ಸರ್ ಏನು ಸರ್ ತಮಾಷೆ ಮಾಡೋದು, ನಿಮ್ಗಳು ನೋಡಿ ಕಲ್ತವ್ರು ನಾವು, ನೀವೇನು ಸರ್ ಹಿಂಗೆ ಹೇಳಿದ್ರು? ಇಲ್ಲ ಗುರುವೇ, ಒಬ್ಬೊಬ್ರದ್ದು ಒಂದು ವ್ಯೂ ಇರುತ್ತೆ, ನೀವು ತುಂಬ ಚೆನ್ನಾಗಿ ಆ ಕಥೆನ ತುಂಬ ಸಿಂಪಲ್ ಆಗಿರೋ ಕಥೆ ತುಂಬ ಯೂನಿಕಾಗಿ ಪ್ರೆಸೆಂಟ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ಯಾವಾಗಾರ ಫ್ರೀ ಇದ್ದಾಗ ಬನ್ನಿ, ಕತೆ ಗೀತೆ ಇದ್ದರೆ ಡಿಸ್ಕಸ್ ಮಾಡೋಣ ಅಂತೆಲ್ಲ. ಸೊ ಖುಷಿ ಆಯಿತು, ಅಂದರೆ ಅಂಥ ಲೆಜೆಂಡ್ ಜೊತೆಲಿ ನಾವು ನಮ್ಮ ಕಥೆನ ಡಿಸ್ಕಸ್ ಮಾಡೋಣ ಅಂತ ಅವರೇ ಇನ್ವೈಟ್ ಮಾಡಿದಾಗ. ಸೊ ಅದೊಂದು ಒಳ್ಳೆ ಬಾಂಡಿಂಗ್ ಇದೆ ಆವಾಗಿಂದನೂ, ಆಲ್ಮೋಸ್ಟ್ ಒಂದು 20 ಇಯರ್ಸಿಂದ ಉಪ್ಪಿ ಸರ್ ಜೊತೆಲಿ ಒಳ್ಳೆ ಬಾಂಡಿಂಗ್ ಇದೆ. ಸೂಪರ್ ಸರ್. ಇನ್ನು ಕೊನೆಯದಾಗಿ 2 ಪ್ರಶ್ನೆಗಳು ಕೇಳಬೇಕು. ನಿಮ್ಮ ಮುಖದಲ್ಲಿ ಈ ಥರದ ಒಂದು ನಗು ನೋಡಿ ಭಾಳ ಖುಷಿ ಆಗ್ತಾ ಇದೆ. ಈ ನಗು ಯಾವಾಗಲೂ ಇರಲಿ. ಬಹುಶಃ ಒಂದು 6 ತಿಂಗಳಾಗುತ್ತೆ ಅನಿಸುತ್ತೆ ಈ ನಗು ಮರೆಯಾಗಿ. ಈಗ ಎಲ್ಲೋ ಒಂದು ಕಡೆ ಎಲ್ಲ ಸೆಟ್ಲ್ ಆಗ್ತಿದೆಯಪ್ಪ, ಎಲ್ಲ ಒಂದು ರೈಟ್ ಟ್ರ್ಯಾಕಿಗೆ ಬರ್ತಿದೆ ಅಂತಕ್ಕಂಥ ಒಂದು ಭಾವ ನಿಮ್ಮಲ್ಲಿ ಮೂಡಿದೆ ಅಂತಕ್ಕಂಥ. ಹೌದೌದು ಸರ್, ಈಗ ಎಲ್ಲ ಒಂದು ಕೆಟ್ಟ ಫೇಸ್ ಆದಮೇಲೆ ಒಳ್ಳೆ ಫೇಸ್ ಬರಲೇಬೇಕು ಸರ್. ಎಲ್ಲ ವ್ಯಕ್ತಿಗಳಿಗೂ ಅದು ಹಾಗೇ ಆಗುತ್ತೆ. ಇಲ್ಲ ನಾನು ಅದನ್ನು ಹೊರತುಪಡಿಸಿ ಸಪ್ರೇಟ್ ಆಗಿದ್ದೀನಿ ಅಂತ ಯಾರೂ ಇಲ್ಲ. ಎಲ್ರಿಗೂ ಗುಡ್ ಟೈಮು ಬ್ಯಾಡ್ ಟೈಮ್ ಅಂತ ಇದ್ದೇ ಇರುತ್ತೆ. ಬ್ಯಾಡ್ ಟೈಮ್ ಮುಗೀತು, ಈಗ ಗುಡ್ ಟೈಮ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಆ ಖುಷಿ ಇದ್ದೇ ಇರುತ್ತೆ. ಬ್ಯಾಡ್ ಟೈಮಲ್ಲಿ ಸ್ವಲ್ಪ ದುಃಖನೂ ಪಟ್ವಿ, ಬೇಜಾರು ಆಯಿತು. ಈಗ ಒಳ್ಳೆ ಟೈಮ್ ಬಂದಾಗ ಆ ಖುಷಿನೂ ಪಡ್ತೀವಿ. ಸೊ ನೆಮ್ಮದಿಯಾಗಿದ್ದೀವಿ, ಖುಷಿಯಾಗಿದೆ. ವೆರಿ ಹ್ಯಾಪಿ ಸರ್. ಮೀನಮ್ಮ ಅವರ ಹೆಲ್ತ್ ಹೇಗಿದೆ ಸರ್? ಯಾಕಂದರೆ ಅವರಿಗೆ ಹೆಲ್ತ್ ಸ್ವಲ್ಪ ಹಂಗೀಗಿದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಅಮ್ಮ ಅವರು ಹೇಗಿದ್ದಾರೆ? ಯಾಕಂದರೆ ಏಜ್ ಬೇರೆ 90+ ಆಗಿರೋದ್ರಿಂದ. 90+ ಅಲ್ಲ ಸರ್, 72 ನಮ್ಮಮ್ಮಗೆ. 72 ಆ್ಯಂಡ್ ಕ್ಯಾನ್ಸರ್ ಸರ್ವೈವರ್ ನಮ್ಮಮ್ಮ. 6 ಇಯರ್ಸ್ ಬ್ಯಾಕ್ ಅವ್ರಿಗೆ ಯೂಟ್ರಸ್ ಕ್ಯಾನ್ಸರ್ ಆಗಿತ್ತು. ಸೊ ಕೀಮೋಥೆರಪಿ ಎಲ್ಲ ಆದಮೇಲಿಂದ ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ ಸರ್ ನಮ್ಮಮ್ಮ. ಬಟ್ ಅವ್ರ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಫಿಸಿಕಲಿ ಅವರು ಸ್ವಲ್ಪ ವೀಕು, ನೋಡೋಕ್ಕೆ ಸ್ವಲ್ಪ FT ಪರ್ಸ್ನಾಲಿಟಿ ಇರ್ಬೋದು. ಬಟ್ ಈಗ ಕೀಮೋಥೆರಪಿ ಎಲ್ಲ ಆದಮೇಲಿಂದ ಸ್ವಲ್ಪ ನಡೆಯೋದಕ್ಕೆ, ಅಂದರೆ ಕೀಮೋಥೆರಪಿ ಪ್ರೋಸೆಸ್ ಏನು ಅಂದರೆ ಟಿಶ್ಯೂಗಳೆಲ್ಲನೂ ಕಿಲ್ಲಾಗ್ಬಿಡುತ್ತೆ. ಸೊ ಈಗ ನಮ್ಮ ಸೆನ್ಸು ಅವೆಲ್ಲನೂ ಇರೋದೇ ಟಿಶ್ಯೂಗಳಿಂದ. ಸೊ ನಮ್ಮಮ್ಮಗೆ ನಡಿಬೇಕಾದ್ರೆ ಬಿದ್ದುಬಿಡ್ತೀನಿ ಅನ್ನೋ ಭಯ ನಮ್ಮಮ್ಮನಿಗೆ. ಸೊ ಯಾರೋ ಒಬ್ರು ಸಪೋರ್ಟ್ ಬೇಕು. ಬಟ್ ಮೆಂಟಲಿ ನನಗಿಂತ ದರ್ಶನ್ಗಿಂತ ತುಂಬ ಸ್ಟ್ರಾಂಗು ಸರ್ ನಮ್ಮಮ್ಮ. ಅದೊಂದು ಖುಷಿ ಇದೆ. ಒಂದೊಂದು ದಿನ ಹಂಗೆ, ಒಂದಿನ ಹಿಂಗಿರುತ್ತೆ ಹೆಲ್ತ್, ಒಂದೊಂದು ದಿನ BP ಜಾಸ್ತಿ ಇರುತ್ತೆ, ಶುಗರ್ ಜಾಸ್ತಿ ಆಗಿರುತ್ತೆ. ಸೊ ಡೈಲಿ ಮಾತಾಡ್ತಾ ಇರ್ತೀವಿ. ಸೊ ಹಿಂಗಿದೆ ಕಣೋ ಮಗನೇ, ಹಂಗಿದೆ ಕಣೋ ಅಂತಾರೆ. ಹಿಂಗೆ ಟ್ರೀಟ್ಮೆಂಟ್ ತೊಗೊತೀವಿ. ಜೊತೆಗೆ ನಮ್ಮ ಅಕ್ಕನ ಮಗ 2ನೇವನು ನಮ್ಮ ಅಮ್ಮನ ಜೊತೆಲೇ ಇದ್ದಾನೆ. ಸೊ ನೋಡ್ಕೋತಾರೆ. ನಮ್ಮ ಕಸಿನ್ಸ್ ಇದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಸೊ ನಾನು ದರ್ಶನ್ ಮೈಸೂರಲ್ಲಿ ಇರಲೇಬೇಕು ಅನ್ನೋ ರಿಕ್ವೈರ್ಮೆಂಟ್ ಇಲ್ಲ. ಕಾರವಾರದಿಂದ ನಮ್ಮ ಅಕ್ಕ ಬಂದು ಹೋಗ್ತಿರ್ತಾಳೆ. ಸೊ ಫುಲ್ ಫ್ಯಾಮಿಲಿ ಹ್ಯಾಪಿಯಾಗಿದ್ದೀವಿ ಸರ್, ಖುಷಿಯಾಗಿದ್ದೀವಿ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.